ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು KC Guide ಯೂಟ್ಯೂಬ್ ಚಾನಲ್. KC Guide ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈಗ ಇನ್ನೇನು ಕಮಿಂಗ್ ಡೇಸಲ್ಲಿ ಎಕ್ಸಾಮ್ಸ್ ನಡೀತಾ ಇದೆ. ಸೊ ನಾವು ಆಲ್ಮೋಸ್ಟ್ ಆಲ್ರೆಡಿ ಎಷ್ಟು 3-4 ಕ್ಲಾಸಸ್ ಮೂರು ಕ್ಲಾಸ್ ಕಂಡಕ್ಟ್ ಮಾಡಿದ್ವಿ. ಈಗ 4ನೇ ಕ್ಲಾಸ್ ಕಂಡಕ್ಟ್ ಮಾಡ್ತಾ ಇರೋದು. ಸೊ ಇಲ್ಲಿ ನಾವು ಏನು ಮಾದರಿ ಪ್ರಶ್ನೆಗಳು ರೈಸ್ ಮಾಡ್ತಾ ಇದ್ದೀವಿ. ಇದು ಮಾಕ್ ಟೆಸ್ಟ್ಗಳು ಅಂತ. ಸೊ ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ ಇಲ್ಲಿ ಆಸ್ ಪರ್ ಕೀ ಅನಾಲಿಸಿಸ್ ಪ್ರಕಾರ, ಪ್ಯಾಟರ್ನ್ ಪ್ರಕಾರ ನಾವು ಎಲ್ಲಾ ತರ ಕ್ವಶನ್ಸ್ ರೈಸ್ ಮಾಡ್ತೀವಿ. ಒಂದು ಹೈ ಲೆವೆಲ್ ಸಹ, ಒಂದು ಡೈರೆಕ್ಟ್ ಕ್ವಶನ್, ಇನ್ನೊಂದು ಸಿಂಪಲ್ ಕ್ವಶನ್ಸ್ ಸಹ ಕೇಳ್ತೀವಿ. ಒಂದೊಂದ್ಸತಿ ಟೈಮ್ ಕನ್ಸ್ಯೂಮ್ ಕ್ವಶನ್ಸ್ ಸಹ ಹೇಳ್ತೀವಿ. ಸೊ ನೋಡೋದ ಟೈಮ್ ವೇಸ್ಟ್ ಮಾಡ್ದೇನೆ VAOಗೆ ಪ್ರಾಕ್ಟೀಸ್ ಯಾರು ಮಾಡ್ತಿದ್ರೆ ಎಕ್ಸಾಮ್ ಬರೀತಾ ಇದ್ದೀರಾ. ಸೊ ಅವ್ರಿಗೆ ಇದು ಮಾದರಿ ಪ್ರಶ್ನೆಗಳು, ಮಾಕ್ ಟೆಸ್ಟ್ಗಳು. ಸೊ ಪ್ರತಿದಿನ ಈ ವಿಡಿಯೋಸ್ ಕ್ಲಾಸ್ ಕಂಡಕ್ಟ್ ಮಾಡ್ತಾ ಇರ್ತೀವಿ, ವಿಡಿಯೋ ಇರುತ್ತೆ. ಸೊ ಪ್ರತಿದಿನ ಆದಷ್ಟು ನೋಡಿ ಮಿಸ್ ಮಾಡ್ದೇನೆ. ಸೊ ಫಸ್ಟ್ ಕ್ವಶನ್ ನೋಡೋದಾದ್ರೆ, ಸೊ ಕ್ವಶನ್ ಓದಿ ಒಂದ್ಸತಿ ಅನಾಲಿಸಿಸ್ ಮಾಡಿ. ಇದು ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಮೇಲೆ ಕ್ವಶನ್ ಕೇಳಿದ್ದೇನೆ. ಸೊ ಇಲ್ಲಿ ಎಲ್ಲಾ ತರ ಕ್ವಶನ್ಸ್, ಎಲ್ಲಾ ತರ ಸಬ್ಜೆಕ್ಟ್ ಮಿಕ್ಸ್ ಆಗಿರುತ್ತೆ, ಶಫಲ್ ಆಗಿರುತ್ತೆ ಮಾದರಿ ಪ್ರಶ್ನೆಗಳಲ್ಲಿ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೇಳಿದಾನೆ ಅಂತಂತಂದ್ರೆ, 5,000 ಮೇಲೆ 8% ಸರಳ ಬಡ್ಡಿ ಆಗಿದ್ದಾರೆ, 3 ವರ್ಷಗಳಿಗೆ ಬಡ್ಡಿ ಎಷ್ಟು ಅಂತ ಕೇಳಿದ್ದಾನೆ. ವಾಟ್ ಇಸ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 5,000 at 8% ಪರ್ ಆನಮ್ ಕೇಳ್ತಾ ಇದ್ದಾನೆ. ಫಾರ್ 3 years ಅಂತ ಕೇಳ್ತಾ ಇದ್ದಾನೆ. ಸೊ ಆಪ್ಷನ್ಸ್ ಏನೇನಂದ್ರೆ, ಆಪ್ಷನ್ ಎ 1000, ಆಪ್ಷನ್ ಬಿ 1200, ಆಪ್ಷನ್ ಸಿ 1400, ಆಪ್ಷನ್ ಡಿ 1600. ಸೊ ನಮಗೆ ಗೊತ್ತಿದ್ದ ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಗೆ ಫಾರ್ಮುಲಾ ಏನಿದೆ ಅಂತ, PTR ಡಿವೈಡ್ ಬೈ 100. ಸೊ ಪ್ರಿನ್ಸಿಪಲ್ ಎಷ್ಟು, ಮೂಲ್ಯ ಎಷ್ಟು ಇದೆ ಅಂತಂದ್ರೆ 5,000 ಇದೆ. ಡ್ಯೂರೇಷನ್ ಟೈಮ್ ಎಷ್ಟು ಕೇಳ್ತಾ ಹೋಗೋಣ ಅಂತಂದ್ರೆ 3 ವರ್ಷಕ್ಕೆ ಕೇಳ್ತಾ ಇರೋದು. ಬಡ್ಡಿ ಎಷ್ಟು, 8%. ಸೊ 1,200. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ 1,200, 1,200. ಸೊ ಅವನು 1 ವರ್ಷಕ್ಕೆ 5,000 ರೂಪಾಯಿ ಇಸ್ಕೊಂಡಿರ್ತಾನೆ. 8% ಆಗಿ 8% ಬಡ್ಡಿಯಾಗಿ ಇಸ್ಕೊಂಡಿದ್ದಾನೆ. ಸೊ 3 ವರ್ಷಕ್ಕೆ ಎಷ್ಟು ಆಗುತ್ತೆ ಬಡ್ಡಿ ಅಂತಂದ್ರೆ 1,200 ರೂಪಾಯಿ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿದ ಮೆಂಟಲ್ ಎಬಿಲಿಟಿ ಆಪ್ಟಿಟ್ಯೂಡ್ ಮೇಲೆ ಕೇಳಿದ್ದಾನೆ. ಸೊ ಇಲ್ಲಿ ಕೇಳಿರೋದೇನು, ಕಂಪ್ಲೀಟ್ ಸೀರೀಸ್ ಅಂತ ಕೇಳ್ತಾ ಇದ್ದಾನೆ. ಸರಿನೇನೋ ಪೂರ್ಣಗೊಳಿಸಿ ಅಂತ. ಏನೆಲ್ಲ ಲೆಟರ್ ವೈಸ್ ಕೇಳಿದಾನೆ, ACFJO ಅಂತ ಕೇಳಿದಾನೆ. ಆಪ್ಷನ್ಸ್ ನೋಡೋದಾದ್ರೆ, ಆಪ್ಷನ್ ಎ T, ಆಪ್ಷನ್ ಬಿ U, ಆಪ್ಷನ್ ಸಿ V, ಆಪ್ಷನ್ ಡಿ W ಅಂತ ಕೇಳಿದಾನೆ. ಸೊ ಇದು ನಂಬರ್ ಸೀರೀಸ್ ತರನೇ, ಇದು ಲೆಟರ್ ಸೀರೀಸ್ ಕೇಳಿದ್ದಾನೆ. ಸೊ ನಮಗೆ ಗೊತ್ತಿದೆ ಎ ಅಂತಂದ್ರೆ 1, ಬಿ ಅಂತಂದ್ರೆ 2, ಸಿ ಅಂತಂದ್ರೆ 3, ಡಿ ಅಂತಂದ್ರೆ 4, F. ಸೊ ನಮ್ಗೆ ಇಲ್ಲಿ ಏನು ಎ ಇಂದ ಸಿಗೆ ಹೋಯ್ತಾ ಇದೆ. ಸೊ ಎ ಇಂದ ಸಿಗೆ ಹೋಯ್ತಾ ಇದೆ ಅಂದ್ರೆ ಎಷ್ಟು ಇನ್ಕ್ರಿಮೆಂಟ್ ಆಯ್ತಾ ಇದೆ ಅಂದ್ರೆ +2 ಆಯ್ತಾ ಇದೆ. ಪುನಃ ಸಿ ಇಂದ F ಗೆ ಹೋಯ್ತಾ ಇದೆ. ಸಿ ಇಂದ F ಗೆ ಹೋಯ್ತಾ ಇದೆ ಅಂದ್ರೆ ಎಷ್ಟು ಇನ್ಕ್ರಿಮೆಂಟ್ ಆಯ್ತಾ ಇದೆ, 3 ಇನ್ಕ್ರಿಮೆಂಟ್ ಆಯ್ತಾ ಇದೆ. ಸೊ ಸೀರೀಸ್ ನೋಡಿದ್ರೆ ಒಂದೊಂದು ಇನ್ಕ್ರಿಮೆಂಟ್ ಆಯ್ತಾ ಇದೆ. ಸೊ ಎ ಇಂದ ಸಿ ಬರ್ಬೇಕಾದ್ರೆ 2, ಸಿ ಇಂದ F ಗೆ ಹೋಗ್ಬೇಕಾದ್ರೆ 3, F ಇಂದ J ಗೆ ಹೋಗೋದಾದ್ರೆ 4, J ಇಂದ O ಹೋಗೋದಾದ್ರೆ 5, O ಇಂದ ಯಾವ್ದಕ್ಕೆ ಹೋದ್ರೆ ಸೀರೀಸ್ ಯಾವ್ದು ಅಂತ ಕೇಳ್ತಿದ್ದೇನೆ. ಸೊ ನಮ್ಮ ಸೀರೀಸ್ ಗೊತ್ತಾಯ್ತಿದೆ, +1 ಇನ್ಕ್ರೀಸ್ ಆಯ್ತಿದೆ. 2, 3, 4, 5, 6. O ಇಂದ 6th ಅಂತಂದ್ರೆ ನಮ್ಗೆ ಆಪ್ಷನ್ಸ್ ಯಾವ್ದಂದ್ರೆ ಆಪ್ಷನ್ ಬಿ U ಬರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ U. ಸೊ O ಇಂದ ಕ್ಯಾಲ್ಕುಲೇಟ್ ಮಾಡಿದಾಗ +6th ಲೆಟರ್ ಜಂಪ್ ಆದಾಗ ಯಾವ್ದು ಬರುತ್ತೆ ಅಂತಂದ್ರೆ U ಬರುತ್ತೆ. ಸೊ ABCD ಆದಷ್ಟು ನೆನಪಲ್ಲಿ ಇಟ್ಕೊರಿ. ಸೊ ಮುಂದಿನ ಪ್ರಶ್ನೆ, ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೇಳಿದಾನೆ ಅಂತಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಯೂಸ್ ಎ ಟ್ರೆಡಿಷನಲ್ ಫೋಕ್ ಡ್ಯಾನ್ಸ್ ಅಂತ ಕೇಳ್ತಾನೆ ಆಫ್ ದಿ ಕರ್ನಾಟಕ ಅಂತ. ಸೊ ಕರ್ನಾಟಕದ ಪ್ರಮುಖ ಜನಪದ ನೃತ್ಯ ಯಾವುದು ಅಂತ ಕೇಳ್ತಾ ಇದ್ದಾನೆ. ಆಪ್ಷನ್ಸ್ ನೋಡಿದರೆ, ಆಪ್ಷನ್ಸ್ ಎ ಡೊಳ್ಳು ಕುಣಿತ, ಆಪ್ಷನ್ಸ್ ಬಿ
ಕಥಕ್, ಆಪ್ಷನ್ ಸಿ ಭರತನಾಟ್ಯಂ, ಆಪ್ಷನ್ ಡಿ ಕಥಕಲಿ ಅಂತ ಕೇಳಿದ್ದಾನೆ. ಸೊ ನಮ್ಗೆ ಇದು ಸಹ ಡೈರೆಕ್ಟ್ ಕ್ವಶನ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತಂದ್ರೆ ಆಪ್ಷನ್ ಎ ಡಲು ಗಣಿತ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ. ಸೊ ಇದನ್ನ ಪೊಲಿಟಿ ಬೇಸ್ ಮೇಲೆ ಕೇಳಿದ್ದಾನೆ ಕಾನ್ಸ್ಟಿಟ್ಯೂಷನ್. ಸೊ ಕ್ವಶನ್ ಏನ್ ಕೇಳಿದಾನೆ ಅಂತಂದ್ರೆ ಭಾರತ ಸಂವಿಧಾನ 74ನೇ ತಿದ್ದುಪಡಿ ಅವಧಿಗೆ ಸಂಬಂಧಿಸಿದೆ ಅಂತ ಕೇಳಿದಾನೆ. ಫ್ರಂಟ್ ವರ್ಕ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ರಿಲೇಟ್ಸ್ ಟು ಅಂತ. ಆಪ್ಷನ್ಸ್ ನೋಡೋದಾದ್ರೆ ಆಪ್ಷನ್ ಸಿ ಪಂಚಾಯತ್, ಆಪ್ಷನ್ ಬಿ ಅಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು ಅರ್ಬನ್ ಲೋಕಲ್ ಬಾಡೀಸ್, ಆಪ್ಷನ್ ಸಿ ಅಲ್ಲಿ ಸುಪ್ರೀಂ ಕೋರ್ಟ್, ಆಪ್ಷನ್ ಡಿ ಅಲ್ಲಿ ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗ ಅಂತ ಕೇಳಿದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಅಂತಂದ್ರೆ ಆಪ್ಷನ್ ಬಿ ನಗರ ಸ್ಥಳೀಯ ಸಂಸ್ಥೆಗಳು ಅಂತ. ಸೊ ಒಂದೊಂದು ರಿಪೀಟೆಡ್ ಕ್ವಶನ್ಸ್ ಇರುತ್ತೆ. ಇದು ಲಾಸ್ಟ್ ಕ್ಲಾಸಸ್ ಅಲ್ಲಿ ಇದು ನಾವು ಸಾಲ್ವ್ ಮಾಡಿದ್ವಿ. ಸೊ ಏನಕ್ಕೆ ಒಂದ್ಸತಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ರಿಪೀಟ್ಸ್ ಮಾಡ್ತಾ ಇರ್ತೀವಿ ರಿವಿಷನ್ ಪರ್ಪಸ್ಗೂ ಸಹ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ ಒಂದ್ಸತಿ. ಸೊ ಈ ಕ್ವಶನ್ ಏನ್ ಕೇಳಿದಾನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಮೇಜರ್ ರಿವರ್ ಆಫ್ ದಿ ಸೌತ್ ಇಂಡಿಯಾ ಅಂತ ಕೇಳಿದಾನೆ. ದಕ್ಷಿಣ ಭಾರತದ ಪ್ರಮುಖ ನದಿ ಯಾವುದಂತ ಕೇಳಿದಾನೆ. ಸೊ ಕ್ವಶನ್ಸ್ ಏನೇನಂದ್ರೆ ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ಸಟ್ಲಜ್, ಆಪ್ಷನ್ ಸಿ ರವಿ, ಆಪ್ಷನ್ಸ್ ಡಿ ಬಿಯಾಸ್ ಅಂತ ಕೇಳಿದಾನೆ. ಸೊ ನಮಗೆ ಗೊತ್ತಿದೆ ಪ್ರಮುಖ ನದಿ ದಕ್ಷಿಣ ಭಾರತದ ಯಾವ್ದು ಅಂತಂದ್ರೆ ಕಾವೇರಿ ನದಿ. ಆಪ್ಷನ್ ಎ ಕಾವೇರಿ. ಸೊ ಮಿಕ್ಕಿದ ನದಿ ಎಲ್ಲ ನಾವು ಆಲ್ಮೋಸ್ಟ್ ಇದನ್ನೆಲ್ಲ ಉತ್ತರ ಭಾರತದ ನೋಡ್ತೀವಿ. ಸಟ್ಲೇಜ್ ಇರ್ಬೋದು, ರವಿ ಇರ್ಬೋದು, ಬಿಯಾಸ್ ಇರ್ಬೋದು. ಬಟ್ ಕಾವೇರಿ ಅನ್ನೋದು ದಕ್ಷಿಣ ಭಾರತದ ಪ್ರಮುಖ ನದಿ. ಸೊ ಇದ್ರ ಬೇಸ್ ಮೇಲೆ ಹಲವಾರು ಕ್ವಶನ್ಸ್ ನ ಕೇಳ್ಬೋದು ಕಾವೇರಿ ಬೇಸ್ ಮೇಲೆ. ಈಗ ನಡೀತಿರೋ ಘಟನೆಗಳ ಬಗ್ಗೆ, ಸೊ ತಮಿಳುನಾಡು ಕರ್ನಾಟಕ ಬಗ್ಗೆ ಘರ್ಷಣೆಗಳು ಏನೇನಿದೆ ಪೊಲಿಟಿ ವೈಸ್ ಅಲ್ಲಿ ಕ್ವಶನ್ ರೈಸ್ ಮಾಡಬಹುದು. ಸೊ ಇದಕ್ಕೆ ಬಂದಾಗ ಸರಿಯಾದ ಉತ್ತರ ಆಪ್ಷನ್ ಎ ಕಾವೇರಿ. ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ. ಇದರ ಆರ್ಗ್ಯುಮೆಂಟ್ ಆಪ್ಟಿಟ್ಯೂಡ್ ಟೈಮ್ ಅಂಡ್ ವರ್ಕ್ ಬೇಸ್ ಮೇಲೆ ಕ್ವಶನ್ ಕೇಳಿದಾನೆ. ಸೊ ಈ ಕ್ವಶನ್ ನೋಡಿರ್ಬೋದು, ಕೇಳಿದಾನೆ ಹೇ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 20 days. ಸೊ ಎ ಒಬ್ಬ ವ್ಯಕ್ತಿ 20 ದಿವಸದಲ್ಲೇ ಕೆಲಸ ಮುಗಿಸ್ತಾನೆ ಅಂತ ಕೇಳಿದಾನೆ. ಅದೇ ತರ ಬಿ ಇನ್ 30 days ಅಂತ. ಬಿ ಒಬ್ಬ ವ್ಯಕ್ತಿ ಒಂದು ಇಷ್ಟು ಕೆಲಸನ 30 ದಿವಸ ತಗೊಳ್ತಾನೆ ಅಂತ ಕೇಳಿದಾನೆ. ಹೌ ಮೆನಿ ಡೇಸ್ ದೇ ವಿಲ್ ಟೇಕ್ ಟುಗೆದರ್ ಅಂತ ಕ್ವಶನ್ ಕೇಳ್ತಾ ಇದಾರೆ. ಸೊ ಇಬ್ರು ಏನಾದ್ರು ಕೆಲಸ ಮಾಡಿದ್ರೆ ಆ ಕೆಲಸನ ಇಬ್ರು ಸೇರ್ಸಿ ಒಟ್ಟಿಗೆ ಮಾಡಿದ್ರೆ ಎಷ್ಟು ದಿನಗಳು ತಗೋತಾರೆ ಅಂತ ಕೇಳ್ತಾ ಇದ್ದಾನೆ. ಸೊ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾನೆ, ಆಪ್ಷನ್ ಎ 10, ಆಪ್ಷನ್ಸ್ ಬಿ 12, ಆಪ್ಷನ್ ಸಿ 15, ಆಪ್ಷನ್ ಡಿ 18 ಅಂತ ಕೇಳಿದ್ದಾನೆ. ಸೊ ಇದನ್ನು ಬಿಡಿಸೋದಾದ್ರೆ, ಸೊ ಈ ಒಬ್ಬ ವ್ಯಕ್ತಿ ಎಷ್ಟು ದಿನ ತಗೋತಾನೆ ಅಂತಂದ್ರೆ ಒಂದು ವರ್ಕ್ ಇದೆ ಕೆಲಸ ಎಷ್ಟು ಎ ತಗೋತಾರದು 20 days, 20 ದಿನ ತಗೋತಾನೆ ಅಂದ್ರೆ ಒಂದಿನ ಕೆಲಸ ಎಷ್ಟು ಮಾಡ್ತಾನೆ ಅಂದ್ರೆ 1/20 ಮಾಡ್ತಾನೆ. ಅದೇ ತರ ಬಿ ಎಷ್ಟು ತಗೋತಾನೆ ಅಂತಂದ್ರೆ 30 days, ಹಂಗಾದ್ರೆ ಒಂದಿನ ಕೆಲಸ 1/30. ಇಬ್ರು ಸೇರಿಸಿ ಒಂದಿನ ಕೆಲಸ ಎಷ್ಟು ಮಾಡ್ತಾರೆ ಅಂತ ಅಂದಾಗ ಸೊ ಟೋಟಲ್ ಎಷ್ಟು ಇಬ್ರು ಕೆಲಸ ಮಾಡಿದ್ರಿ ಎಷ್ಟು ತಗೋತಾರೆ ಅಂತಂದ್ರೆ 12 ದಿವಸ ತಗೋತಾರೆ ಇಬ್ರು ಸೇರಿಸಿ ಕೆಲಸ ಮಾಡಿದ್ರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ 12. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ. ಜೀವಶಾಸ್ತ್ರ ಬೇಸ್ ಮೇಲೆ ಕ್ವಶನ್ ಕೇಳಿರೋದು. ಸೊ ಈ ಕ್ವಶನ್ ಏನ್ ಕೇಳಿದ್ದಾನೆ ಅಂತಂದ್ರೆ ವಿಚ್ ವಿಟಮಿನ್ ಇಸ್ ಮೇನ್ಲಿ ಪ್ರೊಡ್ಯೂಸ್ಡ್ ಇನ್ ಹ್ಯೂಮನ್ ಡ್ಯೂ ಟು ಇನ್ ದಿ ಹ್ಯೂಮನ್ ಬಾಡಿ ಡ್ಯೂ ಟು ದಿ ಸನ್ಲೈಟ್ ಅಂತ ಕೇಳ್ತಾನೆ. ಸೂರ್ಯನ ಬೆಳಕಿನಿಂದ ದೇಹದಲ್ಲೂ ಮುಖ್ಯವಾಗಿ ಯಾವ ವಿಟಮಿನ್ ಉತ್ಪತ್ತಿ ಆಗುತ್ತದೆ ಅಂತ ಕೇಳಿದ್ದಾನೆ. ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ B2, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಡಿ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ. ಇತಿಹಾಸ ಹಿಸ್ಟ್ರಿ ಬೇಸ್ ಮೇಲೆ ಕ್ವಶನ್ ರೈಸ್ ಮಾಡಿರೋದು.
ಸೊ ಇಲ್ಲಿ ಕ್ವಶನ್ ಏನ್ ಕೇಳಿದ್ದಾನೆ ಅಂತ ವಿಚ್ ಪೇರ್ ಇಸ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿದ್ದಾನೆ. ತಪ್ಪಾಗಿ ಹೊಂದಿಸಲಾದ ಜೋಡಿ ಯಾವುದು ಅಂತ ಕೇಳಿರೋದು. ಸೊ ಆಪ್ಷನ್ಸ್ ಎ ಅಲ್ಲಿ ನೋಡೋದಾದ್ರೆ ಹರಪ್ಪ ಗ್ರಾನರಿ, ಹರಪ್ಪ ಧ್ಯಾನಗಾರ ಅಂತ ಕೇಳಿದ್ದಾನೆ. ಆಪ್ಷನ್ಸ್ ಬಿ ನೋಡಿದ್ರೆ ಲೋಥಲ್ ಡಾಕ್ಯಾರ್ಡ್ ಅಂತ ಕೇಳಿದ್ದಾನೆ. ಆಪ್ಷನ್ ಸಿ ನೋಡೋದಾದ್ರೆ ಸಾಂಚೆಸ್ ಸ್ತೂಪ ಅಂತ ಕೇಳಿದ್ದಾನೆ. ಆಪ್ಷನ್ಸ್ ಡಿ ನೋಡಿದ್ರೆ ಹಂಪಿ ಕುತುಬ್ನೇ ಅಂತ ನೋಡಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಅಂತಂದ್ರೆ ಇನ್ಕರೆಕ್ಟ್ಲಿ ಮ್ಯಾಚ್ಡ್ ಅಂತಂದ್ರೆ ಆಪ್ಷನ್ಸ್ ಡಿ ಹಂಪಿ ಕುತುಬ್ ಮಿನಾರ್ ಅಂತ ಕೇಳಿದ್ರೆ. ಕುತುಬ್ ಮಿನಾರ್ ಬಂದಿದ್ದು ಡೆಹಲಿದು, ಹಂಪಿದಲ್ಲ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ ಮೆಂಟಲ್ ಅಬಿಲಿಟಿ ಬೇಸ್ ಮೇಲೆ ಕ್ವಶನ್ ಕೇಳಿರೋದು. ಸೊ ಈ ಕ್ವಶನ್ ಏನ್ ಕೇಳಿದಾನೆ, ಎ ಸ್ಟೂಡೆಂಟ್ ಇಸ್ ಎ 15 ಫ್ರಮ್ ಟಾಪ್ ಅಂತ ಕೇಳಿದಾನೆ. ಮೇಲಿಂದ ನೋಡಿದ್ರೆ ಅವನು 15th ಪೊಸಿಷನ್ ಅಲ್ಲಿ ಇದ್ದಾನೆ ಒಬ್ಬ ಸ್ಟೂಡೆಂಟ್. ಅದೇ ತರ ಅಂಡ್ 26 ಫ್ರಮ್ ದಿ ಬಾಟಮ್ ಅಂತ ಕೇಳ್ತಾ ಇದ್ದಾನೆ. ಕೆಳಗಿಂದ ನೋಡಿದ್ರೆ ಅದು 26th ಅಂತ ಕೇಳಿದಾನೆ. ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ದಿ ಟೋಟಲ್. ಸೊ ಟೋಟಲ್ ಎಷ್ಟು ಜನ ಇದ್ದಾರೆ, ವಿದ್ಯಾರ್ಥಿಗಳು ಇದ್ದಾರೆ ಆ ಕ್ಲಾಸ್ ಅಲ್ಲಿ ಅಂತ ಕೇಳಿದಾನೆ. ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಎ 39, ಆಪ್ಷನ್ ಡಿ 40, ಆಪ್ಷನ್ ಸಿ 41, ಆಪ್ಷನ್ ಡಿ 42. ಸೊ ನಮಗೆ ಗೊತ್ತಿದೆ ಡೈರೆಕ್ಟ್ ಫಾರ್ಮುಲಾ, ಇದು ಸಹ ಡೈರೆಕ್ಟ್ ಕ್ವಶನ್. ಮೇಲಿಂದ ಒಬ್ಬ ವ್ಯಕ್ತಿ ಮೇಲಿಂದ ಕೌಂಟ್ ಮಾಡಿದ್ರೆ 15 ಪೊಸಿಷನ್ ಆಗುತ್ತೆ, ಕೆಳಗಿಂದ ಕೌಂಟ್ ಮಾಡಿದ್ರೆ 26 ಪೊಸಿಷನ್ ಆಗುತ್ತೆ. ಸೊ 15 ಪ್ಲಸ್ 26 ಮೈನಸ್ 1 ಏನಕ್ಕಂದ್ರೆ ಎರಡು ಕಡೆನೂ ನಾವು ಕನ್ಸಿಡರೇಷನ್ ಮಾಡ್ತಿದ್ವಿ, ಇಲ್ಲೊಂದು ಪಾಯಿಂಟ್ ಅಂತ. ಸೊ ಒಂದನ್ನು ನೆಗ್ಲೆಕ್ಟ್ ಮಾಡ್ತಿದ್ವಿ, ಒಂದು ಪೊಸಿಷನ್. ಸೊ ಇದಕ್ಕೆ ಸರಿಯಾದ ಉತ್ತರ 40. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 40. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನ ಬೇಸ್ ಮೇಲೆ ಕ್ವಶನ್ ರೈಸ್ ಮಾಡಿದ್ದಾನೆ. ಸೊ ಕ್ವಶನ್ ಏನ್ ಕೇಳಿದಾನೆ, ಹೂ ವಾಸ್ ದ ಚೇರ್ಮನ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ ಅಂತ ಕೇಳಿದಾನೆ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಭಾರತೀಯ ಸಂವಿಧಾನದ ಅಂತ. ಆಪ್ಷನ್ಸ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ಸ್ ಬಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಆಪ್ಷನ್ ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಆಪ್ಷನ್ ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸೊ ಇದು ಸಹ ಡೈರೆಕ್ಟ್ ಕ್ವಶನ್. ಸೊ ಇದಕ್ಕೆ ಯಾವ್ದು ನಮ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಡ್ರಾಫ್ಟಿಂಗ್ ಕಮಿಟಿ ಕರಡು ಸಮಿತಿ ಅಧ್ಯಕ್ಷರು ಯಾರು ಅಂತಂದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಒಂದ್ಸತಿ ಅನಾಲಿಸಿಸ್ ಮಾಡಿ, ಭೌತಶಾಸ್ತ್ರ ಫಿಸಿಕ್ಸ್ ಮೇಲೆ ಕ್ವಶನ್ ರೈಸ್ ಮಾಡಿರೋದು. ಸೊ ಈ ಕ್ವಶನ್ ಏನ್ ಕೇಳಿದ್ದಾರೆ, ವಾಟ್ ಟು ಲೈಕ್ ಎಲೆಕ್ಟ್ರಿಕ್ ಚಾರ್ಜಸ್ ಡೂ ಅಂತ ಕೇಳ್ತಾ ಇದ್ದಾನೆ. ಎರಡು ಸಾಮಾನ್ಯ ವಿದ್ಯುತ್ ಆವೇಶಗಳು ಪರಸ್ಪರ ಏನು ಮಾಡುತ್ತದೆ ಅಂತ ಕೇಳ್ತದೆ. ಸೊ ನಮ್ಗೆ ಆಪ್ಷನ್ಸ್ ಕೊಟ್ಟಿರೋದು ಆಪ್ಷನ್ಸ್ ಆಕರ್ಷಿಸುತ್ತವೆ ಅಂತ ಕೇಳಿದ್ರೆ ಅಟ್ರಾಕ್ಟ್ ಅಂತ. ಆಪ್ಷನ್ ಬಿ ನೋಡಿದ್ರೆ ರಿಪ್ಪಲ್, ವಿಕರ್ಷಿಸುತ್ತದೆ ತವೆ ಅಂತ ಕೇಳ್ತಾನೆ. ಆಪ್ಷನ್ ಸಿ ನೋಡಿದ್ರೆ ಯಾವುದು ಬಲವಿಲ್ಲ ಅಂತ, ನೋ ಫೋರ್ಸ್ ಅಂತ ಕೇಳಿದಾನೆ. ಆಪ್ಷನ್ ಡಿ ಫಸ್ಟ್ ಅಟ್ರಾಕ್ಟ್, ಮೊದಲು ಆಕರ್ಷಿಸುತ್ತದೆ, ದೆನ್ ರಿಪ್ಪಲ್ ನಂತರ ವಿಕರ್ಷಿಸುತ್ತವೆ ಅಂತ ಕೇಳಿದೆ. ಸೊ ಇಲ್ಲಿನ ಕ್ವಶನ್ ಆನ್ಸರ್ ನೋಡೋದಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತಂದ್ರೆ ರಿಪ್ಪಲ್ಸ್. ಈಗ ಆದ ಒಂದು ಸೇಮ್ ಎಲೆಕ್ಟ್ರಿಕ್ ಚಾರ್ಜಸ್ ಏನಾದ್ರು ಹತ್ರಕ್ಕೆ ಬಂದಾಗ, ಎರಡು ಆಬ್ಜೆಕ್ಟ್ ಹತ್ರಕ್ಕೆ ಬಂದಾಗ ಅದೇನ್ ಮಾಡುತ್ತೆ, ರಿಪ್ಪಲ್ ಮಾಡುತ್ತೆ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ, ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್ ಬೇಸ್ ಮೇಲೆ ಕ್ವಶನ್ ಕೇಳಿರೋದು. ಸೊ ಈ ಕ್ವಶನ್ ಏನ್ ಕೇಳಿದ್ದಾನೆ ಅಂತ, ವಾಟ್ ಇಸ್ ದ ಟೂರಿಸಂ ಸ್ಲೋಗನ್ ಆಫ್ ಕರ್ನಾಟಕ ಅಂತ, ಕರ್ನಾಟಕ ಪ್ರವಾಸೋದ್ಯಮದ ಘೋಷಣೆ ಯಾವುದು ಅಂತ ಕೇಳಿದ್ದಾನೆ. ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ಸ್ ಎ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ ಕೇಳಿದ್ದಾನೆ, ಒಂದು ರಾಜ್ಯ ಅನೇಕ ಪ್ರಪಂಚಗಳು ಅಂತ ಕೇಳಿದ್ದಾನೆ. ಆಪ್ಷನ್ ಬಿ ನೋಡಿದ್ರೆ ಒಂದು ರಾಜ್ಯ ಅನೇಕ ದೇಶಗಳು ಅಂತ ಕೇಳಿದ್ದಾನೆ, ಒಂದು ಸ್ಟೇಟ್ ಮೆನಿ ಕಂಟ್ರೀಸ್ ಅಂತ. ಆಪ್ಷನ್ ಸಿ ನೋಡಿದ್ರೆ ಒಂದು ಪ್ರಪಂಚ ಅನೇಕ ರಾಜ್ಯಗಳು ಅಂತ ಕೇಳಿದ್ರೆ, ಒನ್ ವರ್ಲ್ಡ್ ಮೆನಿ ಸ್ಟೇಟ್ಸ್ ಅಂತ. ಆಪ್ಷನ್ ಡಿ ನೋಡಿದ್ರೆ ಒಂದು ದೇಶ ಅನೇಕ ಪ್ರಪಂಚಗಳು ಅಂತ, ಒನ್ ಕಂಟ್ರಿ ಮೆನಿ ವರ್ಲ್ಡ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ ಎ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ ಕೊಟ್ಟಿದ್ದಾನೆ, ಒಂದು ರಾಜ್ಯ ಅನೇಕ ಪ್ರಪಂಚಗಳು ಅಂತ. ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ, ಇದು ಮ್ಯಾಥಮೆಟಿಕ್ಸ್ ಆಪ್ಟಿಟ್ಯೂಡ್ ಬೇಸ್ ಮೇಲೆ ಕ್ವಶನ್ ಕೇಳಿದ್ದಾನೆ. ಸೊ ಈ ಕ್ವಶನ್ ಏನ್ ಕೇಳಿದಾನಂತೆ, ಆನ್ ಆರ್ಟಿಕಲ್ ಕಾಸ್ಟ್ 800 rupees, ಯಾವ್ದೋ ಒಂದು ವಸ್ತು ಬೆಲೆ ಎಷ್ಟೇ 800 ರೂಪಾಯಿ ಕೇಳಿದೆ. ದ ಡಿಸ್ಕೌಂಟ್ ಆಫ್ 15% ಗಿವನ್. ಇನ್ ಕೇಸ್ ಅವನು 15% ಅಲ್ಲಿ ರಿಯಾಯಿತಿಯಲ್ಲಿ ಕೊಟ್ಟಿದ್ರೆ ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಅಂತ ಕೇಳಿದಾನೆ. ಸೊ ಮಾರಾಟ ಬೆಲೆ ಎಷ್ಟು ಅಂತ ಕೇಳಿದಾನೆ. ಆಪ್ಷನ್ ಎ
660 rupees, option B 680 rupees, option C 700, option D 720 rupees. ಸೊ ನಮಗೆ ಗೊತ್ತಿದ್ದ ಫಾರ್ಮುಲಾ ಸೆಲ್ಲಿಂಗ್ ಪ್ರೈಸ್ ಇಸ್ ಇಕ್ವಲ್ ಟು ಕಾಸ್ಟ್ ಪ್ರೈಸ್ ಮೈನಸ್ ಡಿಸ್ಕೌಂಟ್ ಅಂತ. ಇಲ್ಲಿ ಕಾಸ್ಟ್ ಪ್ರೈಸ್ ಬಂದು 800 ರೂಪಾಯಿ, ಡಿಸ್ಕೌಂಟ್ ಬಂದು ಎಷ್ಟು 15% ಆಫ್ 800 rupees. ಸೊ 800 ಮೈನಸ್ 15 ಡಿವೈಡ್ ಬೈ 4 ಇಂಟು 800 ಮೈನಸ್ 120, ಸೊ 680 ರೂಪಾಯಿ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತಂದರೆ 680. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ 680 rupees ಇದಕ್ಕೆ. ಸೊ ಇದು ಈಸಿಯಸ್ಟ್ ಟ್ರಿಕ್ ಏನಂತಂದ್ರೆ ನಮ್ಗೆ ಗೊತ್ತಿದೆ. ಸೊ 800 ರೂಪಾಯಿಗೆ 10% ಡಿಸ್ಕೌಂಟ್ ಅಂತಂದ್ರೆ ಎಷ್ಟು ಡಿಸ್ಕೌಂಟ್ ಕೊಡೋ ಸಿಗುತ್ತೆ? 80 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಅದೇ ಥರ 800 ರೂಪಾಯಿಗೆ 5% ಡಿಸ್ಕೌಂಟ್ ಅಂದರೆ ನಮ್ಗೆ ಎಷ್ಟು ಸಿಗುತ್ತೆ? 40 ರೂಪಾಯಿ ಸಿಗುತ್ತೆ. ಸೊ ನಮಗೆ ಕೊಡ್ತಾರೆ ರಿಯಾಯಿತಿ ಎಷ್ಟು ಅಂತಂದ್ರೆ 15%, ಡಿಸ್ಕೌಂಟ್ 15% ಕೊಡ್ತಾನೆ. ಸೊ ಇದೆರಡು ಸೇರಿಸಿದ್ರೆ 10 ಪ್ಲಸ್ 15% ಸೇರಿಸಿದ್ರೆ 120 ಆಗುತ್ತೆ. ಸೊ ಇದು 100 ರೂಪೀಸ್ ಡಿಸ್ಕೌಂಟ್ ಅಂತಂದ್ರೆ 800ರಿಂದ 120 ರೂಪೀಸ್ ಲೆಸ್ ಮಾಡಿದಾಗ ಎಷ್ಟು 680 ರೂಪಾಯಿ ಬರುತ್ತೆ. ಇದು ಸಿಂಪಲ್ ಮ್ಯಾಥಮೆಟಿಕ್ಸ್. ಡೈರೆಕ್ಟ್ ಆಗಿ ನೀವು ಅನಾಲಿಸಿಸ್ ಸಹ ಮಾಡ್ಬೋದು ಬಿಡಿಸಿ. ಇನ್ ಕೇಸ್ ಫಾರ್ಮುಲಾ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತಂದ್ರೆ, ಇಲ್ಲ ಅಂತಂದ್ರೆ ಫಾರ್ಮುಲಾ ನೆನ್ಪಿಟ್ಕೋಬಹುದು ಗೊತ್ತಿದೆ ಅಂತಂದ್ರೆ ಫಾರ್ಮುಲಾ ಡೈರೆಕ್ಟ್ ಅಪ್ಲೈ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಫಾರ್ಮುಲಾ ಗೊತ್ತಿಲ್ಲದವರು ಈ ತರ ಸ್ಟೆಪ್ಸ್ ನ ಫಾಲೋ ಮಾಡಿ, ಇದು ಈಸಿಯಸ್ಟ್ ಟ್ರಿಕ್ಸ್. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ವಿಚ್ ಎಲಿಮೆಂಟ್ಸ್ ಇಸ್ ದ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಆಫ್ ಹಿಮೋಗ್ಲೋಬಿನ್? ಹಿಮೋಗ್ಲೋಬಿನ್ ನ ಪ್ರಮುಖ ಅಂಶ ಯಾವುದು ಅಂತ ಕೇಳ್ತಾ ಇದ್ದಾನೆ. ಆಪ್ಷನ್ಸ್ ಎ ನೋಡಿದ್ರೆ ಕ್ಯಾಲ್ಸಿಯಂ, ಆಪ್ಷನ್ಸ್ ಬಿ ನೋಡಿದ್ರೆ ಕಬ್ಬಿಣ ಐರನ್, ಆಪ್ಷನ್ ಸಿ ನೋಡಿದ್ರೆ ಸೋಡಿಯಂ, ಆಪ್ಷನ್ ಡಿ ನೋಡಿದ್ರೆ ಪೊಟ್ಯಾಷಿಯಂ. ಸೊ ಇದಕ್ಕೆ ಸರಿಯಾದ ಉತ್ತರ ಹಿಮೋಗ್ಲೋಬಿನ್ ಅಂತ ಬಂದಾಗ ಅದು ಮೇಜರ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ಯಾವ್ದಾಗಿರುತ್ತೆ ಅಂತಂದ್ರೆ ಆಪ್ಷನ್ ಬಿ ಐರನ್ ಆಗಿರುತ್ತೆ. ಈ ಐರನ್ ಏನ್ ಮಾಡುತ್ತೆ ಅಂತಂದ್ರೆ ಆಕ್ಸಿಜನ್ ಏನಿರುತ್ತೆ ಆಮ್ಲಜನಕ ಅದನ್ನ ಬೈಂಡ್ ಮಾಡುತ್ತೆ, ಹೋಲ್ಡ್ ಮಾಡ್ಕೊಂಡು ಎಲ್ಲ ಕಡೆ ಕ್ಯಾರಿ ಮಾಡುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತ ಪ್ರಮುಖ ಅಂಶ ಹಿಮೋಗ್ಲೋಬಿನ್ ಬಂದಾಗ ಐರನ್. ಸೊ ಮುಂದಿನ ಪ್ರಶ್ನೆ. ಸೊ ಇದು ಸ್ಟೇಟ್ಮೆಂಟ್ ಬೇಸ್ ಮೇಲೆ ಕೊಟ್ಟಿದ್ದ ಅಸರ್ಷನ್ ಅಂಡ್ ರೀಸನ್ ಬೇಸ್ ಮೇಲೆ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ. ಸೊ ಈ ಕ್ವಶನ್ ಏನು ಕೇಳಿದಾನೆ ಅಂತ ಅಸರ್ಷನ್ ಅಂಡ್ ರೀಸನ್ ಅಂತ ಕೇಳಿದ್ರೆ 2 ಸ್ಟೇಟ್ಮೆಂಟ್, ಅದ್ರಲ್ಲಿ ಒಂದು ರೀಸನ್ ಕೊಟ್ಟಿದ್ದಾನೆ. ಇದ್ರ ಸ್ಟೇಟ್ಮೆಂಟ್ಗೆ ಗ್ರಾಮ ಸಭೆ ಸ್ಥಳೀಯ ಪ್ರಜಾಪ್ರಭುತ್ವದ ಪ್ರಮುಖ ಅಂಗವಾಗಿದೆ ಅಂತ ಕೇಳಿದ್ದಾನೆ. ಗ್ರಾಮ ಸಭೆ ಇಸ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಫ್ ಲೋಕಲ್ ಡೆಮೋಕ್ರಸಿ ಅಂತ ಕೇಳಿದ್ದಾನೆ. ಸೊ ಅದೇ ತರ ರೀಸನ್ ಬಂದಾಗ ವೋಟರ್ಸ್ ವಿತ್ ಇನ್ ದ ಗ್ರಾಮ ಪಂಚಾಯಿತಿ ಏರಿಯಾಸ್ ಪಾರ್ಟಿಸಿಪೇಟ್ ಇನ್ ದಿ ಗ್ರಾಮ ಸಭಾ ಅಂತ ಕೇಳಿದ್ದಾನೆ ರೀಸನ್. ಸೊ ಆಪ್ಷನ್ಸ್ ನೋಡೋದಾದ್ರೆ ಆಪ್ಷನ್ ಸಿ ಬಂದು ಬೋತ್ ಆರ್ ಕರೆಕ್ಟ್, ಎ ಮತ್ತು ಬಿ ಎರಡು ಸಹ ಸರಿಯಾಗಿದೆ. ಆರ್ ಇಸ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಕೇಳಿದ್ದಾನೆ, ಕೊಟ್ಟಿದ್ದಾನೆ. ಸೊ ಅದೇ ತರ ಆಪ್ಷನ್ಸ್ ಬಿ ಆದ್ರೆ ಬೋತ್ ಕರೆಕ್ಟ್ ಬಟ್ ಆರ್ ಡಸ್ ನಾಟ್ ಎಕ್ಸ್ಪ್ಲೇನ್ ಎ. ಸೊ ಎರಡೂ ಸರಿ ಬಟ್ ಆರ್ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಸಿ ನೋಡಿದ್ರೆ ಎ ಈಸ್ ಕರೆಕ್ಟ್, ಆರ್ ಈಸ್ ಇನ್ಕರೆಕ್ಟ್. ಆಪ್ಷನ್ ಡಿ ನೋಡಿದಾಗ ಎ ಇಸ್ ಇನ್ಕರೆಕ್ಟ್, ಆರ್ ಈಸ್ ಕರೆಕ್ಟ್. ಸೊ ಇಲ್ಲಿ ನೋಡಿದರೆ ಗ್ರಾಮ ಸಭೆ ಸ್ಥಳೀಯ ಪ್ರಜಾಪ್ರಭುತ್ವದ ಪ್ರಮುಖ ಅಂಗವಾಗಿದೆ, ಇದು ಸಹ ಸರಿಯಾದ ಉತ್ತರ. ಸೊ ವೋಟರ್ಸ್ ವಿತ್ ಇನ್ ದ ಗ್ರಾಮ ಪಂಚಾಯತಿ ಸಹ ಪಾರ್ಟಿಸಿಪೇಟ್ ಇನ್ ಗ್ರಾಮ ಸಭಾ. ಹೌದು, ಗ್ರಾಮ ಸಭೆಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತದಾರರ ಭಾಗವಹಿಸುತ್ತಾರೆ. ಅದು ಬಿಟ್ಟು ಬೇರೆಯವ್ರು ಯಾರೋ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸೊ ಹೇಗೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆರು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತಂದ್ರೆ ಆಪ್ಷನ್ ಎ ಎರಡು ಸಹ ಕರೆಕ್ಟ್. ಆರ್ ಇಸ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ವಿವರಣೆಗೆ ಎ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ ಒಂದ್ಸತಿ. ಸೊ ಈ ಕ್ವಶನ್ ಏನ್ ಕೇಳಿದಾನಂತ,
ವಿಚ್ ಬ್ಲಡ್ ಕಾಂಪೋನೆಂಟ್ ಇಸ್ ಮೇನ್ಲಿ ಹೆಲ್ಪ್ ಇನ್ ಕ್ಲಾಟಿಂಗ್ ಅಂತ. ಸೊ ರಕ್ತ ಕಟ್ಟುತ್ತಲ್ಲ ಅದು ಯಾವ್ದು ಮೇಜರ್ ಕಾಂಪೋನೆಂಟ್, ಯಾವ್ದು ಮೇಜರ್ ಅಂಶ ಅಂತ ಕೇಳ್ತದೆ, ಪ್ರಮುಖ ಅಂಶ ಅಂತ. ಸೊ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ಸ್ ಹೇಳಿ ಕೆಂಪು ರಕ್ತ ಕಣಗಳು RBC ಅಂತ ಕೇಳಿದಾನೆ. ಆಪ್ಷನ್ಸ್ ಬಿ ಅಲ್ಲಿ ಬಿಳಿ ರಕ್ತ ಕಣಗಳು WBC ಅಂತ ಕೇಳಿದಾನೆ. ಆಪ್ಷನ್ ಸಿ ಅಲ್ಲಿ ರಕ್ತದ ಕಿರು ಫಲಕಗಳು ಅಂತ ಕೇಳಿದಾನೆ, ಪ್ಲೇಟಿಲೆಟ್ಸ್ ಅಂತ. ಆಪ್ಷನ್ಸ್ ಡಿ ನೋಡಿದ್ರೆ ಪ್ಲಾಸ್ಮಾ ರಕ್ತ ದ್ರವ ಅಂತ ಕೇಳಿದಾನೆ. ಸೊ ರಕ್ತ ಹೆಪ್ಪುಗಟ್ಟಿಗೆ ಮೇನ್ ಮುಖ್ಯವಾಗಿ ಯಾವ್ದು ಅಂಶ ಬೇಕು ಅಂತಂದ್ರೆ ಸೊ ಪ್ಲೇಟಿಲೆಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಕ್ತ ಹೆಪ್ಪುಗಟ್ಟಿಗೆ ಇಂಪಾರ್ಟೆಂಟ್ ಆದ ಪ್ಲೇಟಿಲೆಟ್ಸ್. ಸೊ ಆಪ್ಷನ್ಸ್ ಇಸ್ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಒಂದ್ಸತಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೇಳಿದಾನೆ, ವಿಚ್ ಇಯರ್ ಇಸ್ ಅಸೋಸಿಯೇಟ್ ವಿತ್ ರಿಆರ್ಗನೈಸೇಷನ್ ದಟ್ ಬ್ರಾಡ್ ಕನ್ನಡ ಸ್ಪೀಕಿಂಗ್ ರೀಜನ್ ಟುಗೆದರ್ ಅಂಡರ್ ಮೈಸೂರು ಸ್ಟೇಟ್ ಅಂತ ಕೇಳಿದಾನೆ. ಮೈಸೂರು ರಾಜ್ಯದ ಏಕೀಕರಣದೊಂದಿಗೆ ಸಂಬಂಧಿಸಿದ ಪ್ರಮುಖ ವರ್ಷ ಯಾವುದಂತ ಕೇಳಿದಾನೆ. ಸೊ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಎ 1947, ಆಪ್ಷನ್ ಬಿ 1950, ಆಪ್ಷನ್ ಸಿ 1956, ಆಪ್ಷನ್ ಡಿ 1973. ಸೊ ನಮಗೆ ಗೊತ್ತಿದೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತಂದ್ರೆ ಆಪ್ಷನ್ ಸಿ 1956 ಏನಂತ ಮಾಡಿದರೆ ಮೈಸೂರು ರಾಜ್ಯದ ಏಕೀಕರಣದೊಂದಿಗೆ ಸಂಬಂಧಿಸಿದ ಪ್ರಮುಖ ವರ್ಷ ಅಂತ ಕರಿತೀವಿ, 1956. ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಒಂದ್ಸತಿ ಓದಿ ಅನಾಲಿಸಿಸ್ ಮಾಡಿ. ಸೊ ಇಲ್ಲಿ ಕ್ವಶನ್ ಏನ್ ಕೇಳಿದ್ದಾನೆ ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆಸಿಡ್ ಅಂತ ಕೇಳ್ತಾ ಇದ್ದಾನೆ. ಆಪ್ಷನ್ ಸಿ ಕೊಟ್ಟಿದ್ದಾನೆ ಅಂತಾರೆ. ಆಪ್ಷನ್ ಎ ಅಲ್ಲಿ HCl ಹೈಡ್ರೋಕ್ಲೋರಿಕ್ ಆಸಿಡ್, ಆಪ್ಷನ್ ಬಿ ಅಲ್ಲಿ H2SO4 ಸಲ್ಫರಿಕ್ ಆಸಿಡ್ ಅಂತ ಕೇಳಿದ್ದಾನೆ, ಆಪ್ಷನ್ ಸಿ ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕೇಳಿದ್ದಾನೆ, ಆಪ್ಷನ್ ಡಿ ಅಲ್ಲಿ HNO3 ಅಂತ ಕೇಳಿದ್ದಾನೆ, ನೈಟ್ರಿಕ್ ಆಸಿಡ್ ಅಂತ ಕರೀತಾರೆ. ಸೊ ಇದಕ್ಕೆ ಯಾವ್ದು ಆಸಿಡ್ ಅಲ್ಲ ಅಂತ ಅಂದಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಮಿಕ್ಕಿದೆಲ್ಲ ಆಸಿಡ್ ಬರುತ್ತೆ, ಹೈಡ್ರೋಕ್ಲೋರಿಕ್ ಇರ್ಬೋದು, ಸಲ್ಫರಿಕ್ ಆಸಿಡ್ ಅಂತೀವಿ, ನೈಟ್ರಿಕ್ ಆಸಿಡ್ ಅಂತೀವಿ, ಬಟ್ ಇದು ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಒಂದ್ಸತಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೇಳಿದೆ ಅಂತ, ದ ಮಹಾನವಮಿ ದಿಬ್ಬ ಇಸ್ ಲೊಕೇಟೆಡ್ ಅಟ್ ವಿಚ್ ಹಿಸ್ಟಾರಿಕಲ್ ಸೈಟ್ ಅಂತ ಕೇಳ್ತಾ ಇದ್ದಾನೆ. ಮಹಾನವಮಿ ದಿಬ್ಬ ಯಾವ್ದಕ್ಕೆ, ಯಾವ ರಾಜ್ಯಕ್ಕೆ, ಯಾವ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಯಾವ ಸ್ಥಳಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾ ಇದ್ದಾನೆ. ಸೊ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಸಿ ಹಂಪಿ, ಆಪ್ಷನ್ ಬಿ ಬಾದಾಮಿ, ಆಪ್ಷನ್ ಸಿ ಐಹೊಳೆ, ಆಪ್ಷನ್ ಡಿ ಪಟ್ಟದಕಲ್ಲು. ಸೊ ಇದಕ್ಕೆ ಸರಿಯಾದ ಉತ್ತರ ಸೊ ಮಹಾನವಮಿ ದಿಬ್ಬ ಅಂತ ಬಂದಾಗ ಆಪ್ಷನ್ ಎ ಹಂಪಿ. ಸೊ ಹಂಪಿ ಇದೆ ಸರಿಯಾದ ಉತ್ತರ. ಸೊ ಆಲ್ಮೋಸ್ಟ್ ನಾವು ನೋಡಿದ್ರೆ ಆಲ್ಮೋಸ್ಟ್ 20 ಕ್ವಶನ್ಸ್ ನಾವು ಬಿಡಿಸಿದೀವಿ, ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡಿದ್ವಿ. ಸೊ ಇನ್ನು ಮುಂದಿನ ವಿಡಿಯೋದಲ್ಲ ಇನ್ನೂ ಹಲವಾರು ಪ್ರಶ್ನೆಗಳನ್ನ ತರ್ತೀನಿ, ಮಾದರಿ ಪ್ರಶ್ನೆಗಳು. ಸೊ ಸಾಲ್ವ್ ಮಾಡೋದು ಆದಷ್ಟು ನಾವು ಪ್ರಾಕ್ಟೀಸ್ ಮಾಡಿದ್ರೆ ನೀವು VA ಎಕ್ಸಾಮ್ ನ ಖಂಡಿತ ಕ್ಲಿಯರ್ ಮಾಡ್ತೀರಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ. ಅಲ್ಲಿವರೆಗೂ ಬಾಯ್.